ನಾವಿದ್ವಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕೂಡ ಹಲವಾರು ಉಪ್ಪಾರ ಸಂಘಟನೆಗಳಿದ್ದು, ಉಪ್ಪಾರದ ಕುಟುಂಬಗಳಿದ್ದು, ಉಪ್ಪಾರ ಸಮಾಜದ ಜಾತಿ ಗಣತಿ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕೆ ತುಮಕೂರು ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಸರ್ ಇದ್ದಾರೆ. ಬನ್ನಿ ಸಮಾಜ ಸಂಘಟನೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನನ್ನ ಹೆಸರು CS ಮಂಜುನಾಥ್ ಅಂತ, ಜಿಲ್ಲಾಧ್ಯಕ್ಷರು, ತುಮಕೂರು ಜಿಲ್ಲಾ ಉಪ್ಪಾರ ಸಂಘ. ನಾವಿವತ್ತು ಏನು ಹೇಳ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಈ ಜಾತಿ ಗಣತಿ ನಮಗೆ ಅವೈಜ್ಞಿಕವಾಗಿದೆ. ಅದರಿಂದ ನಮ್ಮದು ರಾಜ್ಯದಲ್ಲಿ ಮೋರ್ ದೆನ್ 30-35 ಲಕ್ಷದ ಮೇಲಿದೆ ಏನು ಜನಸಂಖ್ಯೆ. ಸರಿಯಾಗಿ ಜಾತಿ ಗಣತಿ ಮಾಡಿಲ್ಲ. ಇನ್ನೊಂದು ಏನಂತ ಅಂದರೆ, ಈಗ ನಮ್ಮ ಜಿಲ್ಲೆನಲ್ಲೇ 1-1.5 ಲಕ್ಷ ಜನ ಇದ್ದೀವಿ ನಾವು. ವೋಟರ್ಸೇ ಮೋರ್ ದೆನ್ 1,10,000 ವೋಟರ್ಸ್ ಇದೀವಿ 10 ತಾಲೂಕುಗಳಲ್ಲಿ. 2 ತಾಲೂಕು ಕುಣಿಗಲ್ಲು, ತುರುವೇಕೆರೆ ಬಿಟ್ಟರೆ ಇನ್ನು ಮೋರ್ ದೆನ್ 8 ತಾಲೂಕುಗಳಲ್ಲಿ ನಾವು ನಿರ್ಣಾಯಕರು ಅಂದರೆ 10,000 ಮೇಲಿದ್ದೀವಿ. ಒಬ್ಬ MLAನ ನಿರ್ಣಾಯಕರಾಗಿ ನಾವು ಕೆಲಸ ಮಾಡ್ಬೋದು ರಾಜಕೀಯವಾಗಿ. ಇನ್ನೊಂದೇ, ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಇನ್ನೂ ಸ್ವಲ್ಪ ಅಂಬೆಗಾಲೆ. ಸಮಾಜದವರು ಈ ಮುಂದುವರೆದ ಸಮಾಜದವ್ರ ಜೊತೆ ಒಗ್ಗೂಡಿಕೊಂಡು ಮೇಲೆ ಬೆಳೆಯೋ ಕೆಲಸ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದರೆ, ಉಪ್ಪಾರ ಅಭಿವೃದ್ಧಿಗೋಸ್ಕರ ಅದರ ಸೌಲಭ್ಯಗಳು ನೀವೇ ತೊಗೊಂಡಿದ್ದೀರಾ ಅಥವಾ ನಿಮ್ಮ ಗ್ರಾಮಗಳಿಗೆ ಯಾರ್ಯಾರು ಕೊಡಿಸಿದ್ದೀರಾ ಅಥವಾ ಅದು ಉಪಯೋಗ ಆಯ್ತಾ ಇಲ್ಲ? ಅಭಿವೃದ್ಧಿ ನಿಗಮ ಮಾಡಿದ್ದು ಒಂದು ಕಡೆ ಆದರೆ, ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋ ಹಣಕಾಸು ಅದು ಯಾವುದಕ್ಕೂ ಸಾಲಲ್ಲ. ಏಕೆಂದರೆ ಈಗ 30-40 ಲಕ್ಷ ಜನಕ್ಕೆ ನೀವು ಒಂದು 2 ಕೋಟಿ ಕೊಟ್ಬಿಟ್ರೆ, 1 ಕೋಟಿ ಕೊಟ್ಬಿಟ್ಟು ಅವ್ರು ಹಂಚಿ ಇದ್ದಾರೆ ಬರೀ ಅವರು ಅಧ್ಯಕ್ಷರಾದವರಿಗೆ ಆಫೀಸು ಖರ್ಚು, ಅವ್ರ ಡೀಸೆಲ್ ಖರ್ಚು ಅದಕ್ಕೆ ಸಾಕಾಗಲ್ಲ. ಒಂದು 50 ಕೋಟಿ ಕೊಟ್ಟರೆ ಏನು ಎಲ್ಲ ಸಮಾಜಕ್ಕೂ ಈ ಭಾಗ್ಯ ಎಂಥದ್ದು, ಈ ಬೋರ್ವೆಲ್ ಬರ್ತದಲ್ಲ, ಬೋರ್ವೆಲ್ ನೇರ ಅಲ್ಲ, ಇದು ಗಂಗಾ ಕಲ್ಯಾಣ, ಇನ್ನು ವಿದ್ಯಾರ್ಥಿ ವೇತನಗಳು, ಇನ್ನು ಮನೆಗಳು ಎಲ್ಲದನ್ನೂ ಕೊಡ್ಬೋದು. ಈಗ ಬರೀ ನೀವು 1 ಕೋಟಿ 2 ಕೋಟಿ ಕೊಟ್ಟರೆ ಯಾರಿಗೆ ಕೊಡ್ಬೋದು? ಅದನ್ನು ಯಾರಿಗೂ ಕೊಡೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ನಮಗೊಂದು ಸಮಾಜಕ್ಕೆ 50 ಬರೀ ನಿಗಮ ಮಾಡಿಬಿಟ್ಟು ಸುಮ್ಮನೆ ಒಂದು ಆಫೀಸ್ ಕೊಟ್ಬಿಟ್ಟು ಒಂದು ಆಫೀಸ್ಗೆ ಇದು ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದರಿಂದ ಯಾರೂ ಏಳಿಗೆ ಆಗಲ್ಲ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿ ವೇತನ ಸಿಗಲ್ಲ, ಎಜುಕೇಷನ್ಗೆ ತೊಂದರೆ ಆಗುತ್ತೆ, ಇನ್ನು ಸರ್ಕಾರಗಳಿಂದ ಸವಲತ್ತುಗಳು ಸಿಗಲ್ಲ. ಇನ್ನು ಆಮೇಲೆ ನಮ್ಮ ರಾಜ್ಯದಲ್ಲಿ ಇನ್ನೂ ನಮಗೆ ಸಮುದಾಯ ಭವನಗಳು ಪ್ಲಸ್ ವಿದ್ಯಾರ್ಥಿ ನಿಲಯಗಳೇ ಇಲ್ಲ. ಎಷ್ಟೋ ಇರಲಿ, ಮೋರ್ ದೆನ್ 200 ತಾಲೂಕುಗಳು, ರಾಜ್ಯದಲ್ಲಿ ಇಷ್ಟು ತಾಲೂಕು, ಒಂದೊಂದು 30 ಹೆಚ್ಚು ಕಮ್ಮಿ 200 ಚಿಲ್ಲರೆ ತಾಲೂಕುಗಳಲ್ಲಿ ಮೋರ್ ದೆನ್ ಒಂದು 180 ತಾಲೂಕುಗಳು ನಾವಿದ್ದೀವಿ. ಸರಿಯಾಗಿ ಎಲ್ಲ ತಾಲೂಕುಗಳನ್ನು ಎಲ್ಲ ಇದರಲ್ಲೂ ನಮಗಿನ್ನೂ ಇದು ಸಮಾಜಕ್ಕೆ ಒಂದು ಬಿಲ್ಡಿಂಗ್ ಆಗಲಿ, ಜಾಗ ಆಗಲಿ ಇನ್ನೂ ಇಲ್ಲ. ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಒಂದು 4-5 ತಾಲೂಕುಗಳು ಬಿಟ್ಟರೆ ಮಿಕ್ಕಿ ತಾಲೂಕುಗಳಲ್ಲಿ ನಮಗೆ ಜಾಗನೇ ಇಲ್ಲ. ಅದರಿಂದ ಇರೋ ರಾಜಕಾರಣಿಗಳು ಯಾರೇ ಆದರೂ ನಮಗೆ, ನಾವು ಈಗ ಓಟ್ ಹಾಕ್ತೀವಿ, ಎಲೆಕ್ಷನ್ ಮುಗಿಯುತ್ತೆ, ಗೆದ್ದ ಮೇಲೆ ನಾವು ಅವ್ರು ಹಾಕಿಲ್ಲ ಇವ್ರು ಹಾಕಿಲ್ಲ ಅಂತ ಅವ್ರು ಹೇಳ್ಬಾರ್ದು. ಎಲ್ಲರೂ ಒಂದೇ. ಈಗ ಓಟ್ ಹಾಕ್ದವರು ಒಂದೇ, ಓಟ್ ಹಾಕ್ತಿದ್ದವರು ಒಂದೇ ಅವರಿಗೆ. ಅದರಿಂದ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತ ಅಂದರೆ, ಯಾವ ಸಮಾಜಕ್ಕೆ ಎಲ್ಲಿ ಜಾಗ ಇಲ್ಲ, ಏನಿಲ್ಲ, ವಿದ್ಯಾರ್ಥಿನಿಲೇ ಇಲ್ಲ, ಅವ್ರಿಗೆ ಏನು ಮಾಡಬೇಕು, ಆ ಸಮಾಜಕ್ಕೆ ಏನು ಮಾಡಬೇಕು ಅಂತ ದಯವಿಟ್ಟು ನೀವು ಎಲ್ಲ ಸರ್ಕಾರದಿಂದ ಏನು ಬರಬೇಕು ಅದನ್ನು ಸವಲತ್ತು ಸಮಾಜಕ್ಕೆ ಕೊಡಿಸ್ಬೇಕು ಅಂತೇಳಿ ಈಗಿನ ನಮ್ಮ ಶಾಸಕರಾಗಲಿ, ಮಿನಿಸ್ಟ್ರುಗಳಿಗಾಗಲಿ ದಯವಿಟ್ಟು ಹೇಳ್ತೀವಿ. ನಮ್ಮವ್ರಿಗೆ ಒಬ್ಬರು ಶಾಸಕರಿದ್ದಾರೆ. ಈಗ ಅವರು ಬರೀ ಸೀಮಿತವಾಗಿ ನಮ್ಮ ಚಾಮರಾಜನಗರ ಅಂತ ಅವರಲ್ಲಿ ಇರ್ತಾರೆ. ರಾಜ್ಯದಲ್ಲಿ ಅವರು ನಮ್ಮ ರಾಜ್ಯಾಧ್ಯಕ್ಷರಿಗೆ ಈಗ ಅವರು ಒಂಚೂರು ಓಡಾಟ ಮಾಡಬೇಕು. ಅವ್ರಿಗೆ ಒಳ್ಳೆಯ ಪೋಸ್ಟ್ ಸಿಕ್ಕಿತ್ತು, ಯಾವಾಗ ಹಿಂದುಳಿದ ವರ್ಗದ ಪೋಸ್ಟ್ ಸಿಕ್ಕಿತ್ತು. ಅವಾಗ ನಾನು ಒಂದೇ ಇವತ್ತು ಏನು ಬೇಜಾರು ಅಂದರೆ, ಅವತ್ತು ಇಡೀ ರಾಜ್ಯದಲ್ಲಿ ಎಲ್ಲ 30 ಜಿಲ್ಲೆಗೂ ಅವರು 30 ಎಷ್ಟು ತಾಲೂಕುಗಳು ಎಲ್ಲ ಎಲ್ಲೆಲ್ಲಿ ಉಪ್ಪಾರ ಸಮಾಜ ಇದೆ ಅವತ್ತೆಲ್ಲ ಬಿಲ್ಡಿಂಗ್ ಮಾಡಿಬಿಡ್ಬೋದು. ಬರೀ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿಬಿಟ್ಬಿಡು, ಮಾಡೋದು ಬಿಡೋದು ಸೆಕೆಂಡರಿ, ಆದರೂ ಮಾಡಿಕೊಡ್ಬೋದಿತ್ತು ನನ್ನ ಅಭಿಪ್ರಾಯ. ನಂದು ಯಾಕೆ ಯಾರಿಗೂ ಸಿಗಲ್ಲ ಅದು, ಹಿಂದುಳಿದ ವರ್ಗದ ಕಲ್ಯಾಣ ಇದ್ರದ್ದು ಅಭಿವೃದ್ಧಿ ಮಿನಿಸ್ಟರ್ ಪೋಸ್ಟ್ ಯಾರು ಸಿಗಲ್ಲ. ದಯವಿಟ್ಟು ಅವತ್ತು ಮಾಡ್ಬೋದಿತ್ತು, ಅವರು ಮಾಡಲಿಲ್ಲ. ನೋಡಿ, ಇದು ತುಮಕೂರು ಜಿಲ್ಲೆಯ ಉಪ್ಪಾರ ವಿದ್ಯಾರ್ಥಿ ನಿಲಯ. ಈ ಉಪ್ಪಾರ ವಿದ್ಯಾರ್ಥಿ ನಿಲಯಕ್ಕೆ ತುಮಕೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತುಂಬ ಪ್ರಯತ್ನದಿಂದ ಮತ್ತು ಸಮಾಜ ಮುಖಂಡರ ಎಲ್ಲರ ವಿಶ್ವಾಸದಿಂದ ಈ ಉಪ್ಪಾರ ಸಮಾಜದ ವಿದ್ಯಾರ್ಥಿ ನಿಲಯದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿನ ಸಮಾಜದ ಆಸಕ್ತಿ ಮೂಡಿ ಇನ್ನೂ ಸಮಾಜ ಸೇವೆ ಮಾಡಿ ಆ ಭಗೀರಥ ಆಶೀರ್ವಾದ ಮಾಡಲೆಂದು ನಾವು ಕೂಡ ಶುಭಾಶಯಗಳನ್ನು ಕೋರೋಣ. ಇದೇ ಥರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯಕ್ಕೆ ಮಾದರಿಯಾಗುವಂತಹ ಉಪ್ಪಾರ ವಿದ್ಯಾರ್ಥಿ ನಿಲಯಗಳು ನಿರ್ಮಾಣವಾಗಬೇಕಾಗಿದೆ. ತುಮಕೂರು ಜಿಲ್ಲಾ ಉಪ್ಪಾರ ಸಂಘ ಹಾಗೂ ಅಧ್ಯಕ್ಷರಿಗೆ ಈ ಕಾರ್ಯಕ್ಕೆ ತುಂಬ ಹೃದಯದ
ಶುಭಾಶಯಗಳು. ನಿಮ್ಮ ಈ ಸೇವೆ ಸದಾ ಹೀಗೆ ಮುಂದುವರಿಯಲಿ. ಜೈ ಭಗೀರಥ.